ಒಂದು ಸುಂದರ ಹಳ್ಳಿಯಲ್ಲಿ ಅನು ಮತ್ತು ಮನು ಎಂಬ ಇಬ್ಬರು ಸ್ನೇಹಿತ ಮಕ್ಕಳು ವಾಸಿಸುತ್ತಿದ್ದರು. ಅವರು ಪ್ರತಿದಿನ ಶಾಲೆಯಿಂದ ಮನೆಗೆ ಬರುವಾಗ ಹಳೆಯ ದೊಡ್ಡ ಆಲದ ಮರದ ಕೆಳಗೆ ಆಟವಾಡುತ್ತಿದ್ದರು. ಒಂದು ದಿನ ಅನು ಮರದ ಬಳಿ ಕುಳಿತು ಹೇಳಿದಳು, "ಈ ಮರ ಎಷ್ಟು ಹಳೆಯದಾಗಿದೆ ಅಲ್ವಾ?" ಅಷ್ಟರಲ್ಲಿ ಆಶ್ಚರ್ಯ. ಮರ ನಿಧಾನವಾಗಿ ಹೇಳಿತು, "ಹೌವ ಮುರೇ, ನಾನು ತುಂಬಾ ವರ್ಷಗಳಿಂದ ಇಲ್ಲಿ ಇದ್ದೇನೆ." ಮಕ್ಕಳು ಭಯಪಡುವ ಬದಲು ಖುಷಿಪಟ್ಟರು. "ನೀನು ಮಾತಾಡುತ್ತೀಯಾ?" ಎಂದು ಮನು ಕೇಳಿದ. "ಹೌದು" ಎಂದ ಮರ. "ನೀವು ನನ್ನನ್ನು ನೋಡ್ಕೊಂಡ್ರೆ ನಾನು ನಿಮಗೆ ಪ್ರಕೃತಿಯ ಕಥೆಗಳನ್ನು ಹೇಳ್ತೇನೆ." ಆ ದಿನದಿಂದ ಮಕ್ಕಳು ಮರಕ್ಕೆ ನೀರು ಹಾಕಿದ್ದರು, ಅದರ ಸುತ್ತ ಸ್ವಚ್ಛತೆ ಇಟ್ಟುಕೊಂಡರು, ಯಾರೂ ಕೊಂಬೆ ಮುರಿಯದಂತೆ ನೋಡಿಕೊಂಡರು. ಒಂದು ಬೇಸಿಗೆಯ ದಿನ ಹಳ್ಳಿಯಲ್ಲಿ ನೀರಿನ ಕೊರತೆ ಬಂತು. ಜನರು ಆತಂಕಪಟ್ಟರು. ಆಗ ಆ ಮಾತನಾಡುವ ಮರ ಮಕ್ಕಳಿಗೆ ಹೇಳಿತು, "ನೀವು ಮರಗಳನ್ನು ಕಾಪಾಡಿದರೆ ಅವು ನಿಮ್ಮನ್ನು ಕಾಪಾಡುತ್ತವೆ." ಸ್ವಲ್ಪ ದಿನಗಳಲ್ಲಿ ಮಳೆಯಾಯಿತು. ಹಳ್ಳಿ ಮತ್ತೆ ಹಸಿರಾಯಿತು. ಮಕ್ಕಳು ಸಂತೋಷದಿಂದ ಹೇಳಿದರು, "ಮರಗಳೇ ನಮ್ಮ ನಿಜವಾದ ಸ್ನೇಹಿತರು." ನೀತಿ: ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ.